ಸರ್ ಈಗ ಈ ಆರ್ಥಿಕ ವರ್ಷದಲ್ಲಿ ಐಟಿಆರ್ ಬಿಲ್ಲಿಂಗ್‌ಗೆ ಯಾವೆಲ್ಲ ನಿಯಮಗಳು ಬದಲಾವಣೆ ಆಗಿದೆ? ಜನ ಏನನ್ನ ಆ, ಯಾವ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ಸರ್ ಈಗ? ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ಡಿಮಾನಿಟೈಸೇಷನ್ ನಂತರ ಆದಾಯ ತೆರಿಗೆ ಇಲಾಖೆ ಈ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸೋದಿರ್ಬೋದು ಅಥವಾ ಹಲವಾರು ನಿಯಮಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಮಾಡ್ಕೊತಾ ಬರ್ತಾ ಇದೆ. ಯಾಕಪ್ಪ ಅಂತಂದ್ರೆ ಅವರಿಗೆ ಜನರು ಮಾಡುವ ಮಾಹಿತಿ ವಹಿವಾಟು ಯಾಕಪ್ಪ ಅಂತಂದ್ರೆ ಜನರು ಮಾಡುವ ವಹಿವಾಟಿನ ಮಾಹಿತಿ ಬಹಳ ವಿವರವಾಗಿ ಅವರಿಗೆ ಸಿಗ್ತಾ ಇದೆ. ಅದೇ ರೀತಿ ಅವರು ನಮಗೂ ಕೂಡ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ನೀವು ಸ್ವಯಂ ಪ್ರೇರಿತರಾಗಿ ಎಲ್ಲ ಮಾಹಿತಿನ ಡಿಕ್ಲೇರ್ ಮಾಡಿ ತೆರಿಗೆಯನ್ನ ಕಟ್ಟಿ ಅಂತ. ಅದರ ಜೊತೆಯಲ್ಲಿ ಅವರು ಕೂಡ ಏನ್ ಮಾಡಿದಾರಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡಿದಾಗೆ ತೆರಿಗೆ ದರಗಳನ್ನ ಬಹಳಷ್ಟು ವಿಸ್ತರಿಸಿದ್ದಾರೆ. ಅಂತಂದ್ರೆ ನಾವು ಈ ಮುಂಚೆ 2.5 ಲಕ್ಷದ ಮೇಲ್ಪಟ್ಟ ಆದಾಯಕ್ಕೆ ತೆರಿಗೆ ಕಟ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕಳೆದ ವರ್ಷಕ್ಕೆ ಸಂಬಂಧಪಟ್ಟಂತೆ 7 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ಇಲ್ಲ. ಇನ್ನು ಈ ವರ್ಷಕ್ಕೆ ಹೋಲಿಸಿದ್ರೆ 12 ಲಕ್ಷದವರೆಗೆ ಆದಾಯಕ್ಕೆ ತೆರಿಗೆ ಇಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ನಾವು ಸಲ್ಲಿಸುವ ರಿಟರ್ನ್ಸ್ ಅಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಹಾಗಾಗಿ ಪ್ರತಿ ಬಾರಿ ಏನಿತ್ತಪ್ಪ ಅಂತಂದ್ರೆ ಜುಲೈ 31 ಈ ಸಂಬಳದಾರರು ಮತ್ತು ಸಣ್ಣ ಉದ್ದಿಮೆದಾರರಿಗೆ ಈ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸೋದು ಕೊನೆ ದಿವಸ ಇತ್ತು. ಹಾಗಾದ್ರೆ ಸಲ್ಲಿಸ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಅಂದ್ರೆ ಏನೂ ಆಗ್ತಾ ಇದ್ದಿಲ್ಲ. ಅವರು ಕಟ್ಟುವ ಬಡ್ಡಿಗೆ ಮತ್ತೆ ಇನ್ನು ನಾವು ಅವರು ಕಟ್ಟುವ ತೆರಿಗೆ ಹಣಕ್ಕೆ ನಾವು ಮತ್ತೆ ಬಡ್ಡಿಯನ್ನ ಸೇರಿಸಿ ಕಟ್ತಾ ಇದ್ವಿ ಮತ್ತು ಅದನ್ನು ಮೀರಿದಾಗ ಏನಪ್ಪಾ ಅಂತಂದ್ರೆ 5,000 ರೂಪಾಯಿ ದಂಡ ಇತ್ತು. ಸೊ ಹಾಗಾಗಿ ಇದು ಒಂದು ಜುಲೈ 31 ಇತ್ತು. ಈ ಬಾರಿ ಏನಪ್ಪಾ ಅಂತಂದ್ರೆ ಫಾರ್ಮ್ಗಳನ್ನ ಏನು ITR ಫಾರ್ಮ್ಸ್ ಅನ್ನ ಏನಿದ್ದಾರೆ ಅದನ್ನ ಬಹಳ ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಹಾಗಾಗಿ ಆದಾಯ ತೆರಿಗೆ ಇಲಾಖೆಯೇ ಈ ಜುಲೈ 31 ಇದ್ದಂತಹ ಕೊನೆಯ ದಿನಾಂಕವನ್ನ ಸೆಪ್ಟೆಂಬರ್ 15ಕ್ಕೆ ಮುಂದೂಡಿದ್ದಾರೆ. ಹಾಗಾದ್ರೆ ಏನೇನ್ ಬದಲಾವಣೆ ತರ್ತಾ ಇದ್ದಾರೆ ಅಂತಂದ್ರೆ ಒಂದು ಸರಳ ಮಾಡ್ತಾ ಇದ್ದಾರೆ ಮತ್ತು ಹೆಚ್ಚಿನ ಮಾಹಿತಿಯನ್ನು ಆದಾಯ ತೆರಿಗೆ ರಿಟರ್ನ್ಸ್ ನಲ್ಲಿ ನಾವು ಸಲ್ಲಿಸಬೇಕು ಅದನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ITR 1 ಅನ್ನೋದೇನಪ್ಪಾ ಅಂತಂದ್ರೆ ಸಂಬಳದಾರರು ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ರು. ಅಲ್ಲಿ ಏನಪ್ಪಾ ಅಂತಂದ್ರೆ ನೀವು ಯಾವುದಾದ್ರೂ ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡಿದಾಗ ಅದರ ಮಾಹಿತಿ ಅಲ್ಲಿ ಕೊಡೋದಕ್ಕೆ ಸಾಧ್ಯವಿದ್ದಿಲ್ಲ. ಅದು ಬೇರೆ ಫಾರಮ್ಗೆ ಹೋಗ್ತಿತ್ತು. ಆ ಫಾರಂ ಅಲ್ಲಿ ಏನಪ್ಪಾ ಅಂತಂದ್ರೆ ಬಹಳ ಕಷ್ಟ ಮತ್ತು ಕ್ಲಿಷ್ಟದಾಯಕವಿತ್ತು. ಬಹಳಷ್ಟು ಮಾಹಿತಿಗಳನ್ನು ಕೊಡಬೇಕಾಗಿತ್ತು. ಈಗೇನ್ ಮಾಡಿದಾರಪ್ಪ ಅಂತಂದ್ರೆ ಅದು ITR 1 ಫಾರ್ಮ್ ಅಂದ್ರೆ ಸಂಬಳದಾರರು ಮತ್ತು ITR 4 ಅನ್ನೋದು ಸಣ್ಣ ಉದ್ದಿಮೆದಾರರು. ಈ ಸಣ್ಣ ಉದ್ದಿಮೆದಾರರು ಅಂದ್ರೆ ಏನು ಅಂದ್ರೆ ಅವರ ವಹಿವಾಟು 2 ಕೋಟಿ ಅಂದ್ರೆ ಅವ್ರದ್ದು ಹಣದ ವ್ಯವಹಾರ ಇಲ್ಲ ಜಾಸ್ತಿ, ಎಲ್ಲವೂ ಆನ್ಲೈನ್ ಅಲ್ಲಿ ಆಗುತ್ತೆ ಅಂದ್ರೆ 3 ಕೋಟಿ ವ್ಯವಹಾರದ ಮೊತ್ತ. ಆ ಒಂದು ಮೊತ್ತದ ವ್ಯವಹಾರದವರು ಯಾವುದೇ ಬುಕ್ಸ್ ಇಡಬೇಕಾಗಿಲ್ಲ. 8% ಪ್ರಾಫಿಟ್ ನ ಡಿಕ್ಲೇರ್ ಮಾಡಿಬಿಟ್ರೆ ಅವ್ರು ಇನ್ಯಾವುದೇ ಬುಕ್ಸ್ ಅಕೌಂಟ್ಸ್ ಕೊಡೋದಿಲ್ಲ. ತುಂಬಾ ಸರಳ ಆಯ್ತಾ ಹೋಗ್ತು. ಹಾಗಾಗಿ ಅಂತಹ ವ್ಯಾಪಾರಸ್ಥರುಗಳು ಈ ಹಿಂದೆ ಬೇರೆ ವ್ಯವಹಾರ ಅಂದ್ರೆ ಮುಖ್ಯವಾಗಿ ಷೇರು ಮಾರುಕಟ್ಟೆನಲ್ಲಿ ಕ್ಯಾಪಿಟಲ್ ಗೇನ್ಸ್ ಅಥವಾ ಆಸ್ತಿ ಮಾರಾಟ ಇದ್ದಾಗ ಈ ಫಾರ್ಮ್ಸ್ ಅಲ್ಲಿ ಫಿಲಪ್ ಮಾಡುವಂತಹ ಒಂದು ಅವಕಾಶ ಇದ್ದಿಲ್ಲ. ಈಗ ಅದನ್ನ ಬದಲಾವಣೆ ತಂದಿದ್ದಾರೆ. ಅದರ ಜೊತೆಯಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಎಲ್ಲಾ ಫಾರ್ಮ್ಗಳ ಪರಿಷ್ಕರಣೆ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ITR 1 ಅಂದ್ರೆ ಸಂಬಳದಾರರು ಮತ್ತು ಸಣ್ಣ ವ್ಯಾಪಾರಸ್ಥರಿಗೆ ಮಾತ್ರ ಈಗ ನಿಮಗೆ ಫಾರ್ಮ್ ರಿಲೀಸ್ ಮಾಡಿದರೆ ಅವ್ರು ಮಾತ್ರ ITR ರಿಟರ್ನ್ ಫೈಲ್ ಮಾಡಬಹುದು. ಆದ್ರೆ ನಾವೇನ್ ಹೇಳ್ತಾ ಇದೀವಪ್ಪ ಅಂತಂದ್ರೆ ನೀವು ಅವಸರ ಪಡಬೇಡಿ. ಇನ್ನೂ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ, ಸಾಫ್ಟ್ವೇರ್ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ನೀವು ರೀಫಂಡ್ ಬರ್ಬೇಕಂತಂದ್ರೆ ಬಹಳ ಜನರ ಆತುರ ಏನಪ್ಪಾ ಅಂತಂದ್ರೆ ನನಗೆ ರೀಫಂಡ್ ಬರಬೇಕು, ಬೇಗ ಮಾಡಿದ್ರೆ ಬೇಗ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಆದ್ರೆ ಈ ಬದಲಾವಣೆ ಇರೋದ್ರಿಂದ ಸಾಫ್ಟ್ವೇರ್ ಕೂಡ ಬದಲಾವಣೆ ಆಗ್ತಾ ಇದೆ. ಯಾಕಂತಂದ್ರೆ ಅವ್ರ ಫಾರ್ಮ್ಸ್ ಬದಲಾವಣೆ ಮಾಡಿದ ತಕ್ಷಣನೇ ಸಾಲದು, ಅಲ್ಲಿ ಇಂಟರ್ನಲ್ ಆಗಿ ಪ್ರಾಸೆಸ್ ಮಾಡೋದಕ್ಕೂ ಸಾಫ್ಟ್ವೇರ್ ಬದಲಾವಣೆ ಮಾಡ್ಕೋಬೇಕು, ಅದಕ್ಕೂ ಅವ್ರು ಗೇರಪ್ ಆಗ್ಬೇಕು. ಹಾಗಾಗಿ ದಯವಿಟ್ಟು ಸ್ವಲ್ಪ ಕಾಲಾವಕಾಶ ತೆಗೆದುಕೊಂಡು ರಿಟರ್ನ್ಸ್ ಅನ್ನ ಫೈಲ್ ಮಾಡಿ. ಈಗ ಫೈಲ್ ಮಾಡಿದ್ರು ನಿಮ್ದು ಇಮಿಡಿಯೇಟ್ ಆಗಿ ಬರ್ತಾ ಇಲ್ಲ. ಯಾಕಂದ್ರೆ ಕಳೆದ ವರ್ಷ ನಿಮ್ಮ ರೀಫಂಡ್ 24 ಗಂಟೆಯಲ್ಲಿ ಬಂದಂತಹ ನಿದರ್ಶನ ಇದೆ ರೀಫಂಡ್. ಹಾಗಾಗಿ ಈ ವರ್ಷ ಸ್ವಲ್ಪ ತಾಳ್ಮೆ ವಹಿಸಿ ಇನ್ನೂ ಒಂದು 15 ದಿನದ ನಂತರ ನೀವು ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಶುರು ಮಾಡಿ. ಸರ್ ಈಗ ಸಂಬಳದಾರರು ಒಂದ್ ವೇಳೆ ಬೇರೆ ಷೇರು ಮಾರುಕಟ್ಟೆ ಶೇರ್ ಏನಾದ್ರು ಮಾಡ್ತಾ ಇದ್ದಾರೆ, ಅವರು ಈಗಾಗಲೇ ಅಪ್ಲೈ ಮಾಡಿರೋರು ಇದ್ದಾರೆ. ಈಗ ಅಪ್ಲೈ ಮಾಡಿದಾದ್ಮೇಲೆ ನಿಯಮ ಬದಲಾವಣೆ ಆಗಿದೆ, ಫಾರ್ಮ್ ಓಪನ್ ಆಗಿದೆ, ಸಾಫ್ಟ್ವೇರ್ ಬದಲಾಗ್ತಾ ಇದೆ. ಏನ್ ಮಾಡ್ಬೇಕು ಈಗ ಅವರು ಫಿಲ್ ಮಾಡಿರೋರಾಗಿರ್ರಿ? ಇಲ್ಲ, ಆ ರೀತಿ ಪರಿಸ್ಥಿತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಪ್ರತಿ ವರ್ಷ ಯಾವಾಗ ಫಾರ್ಮ್ಸ್ ಬರುತ್ತೋ ನಂತರನೇ ಎಲ್ಲರೂ ಫೈಲ್ ಮಾಡ್ಬೇಕಾಗುತ್ತೆ. ಈ ITR 1 ಮತ್ತು 4 ಬಂದು ಆಲ್ರೆಡಿ ಒಂದು ತಿಂಗಳಾಯ್ತು, 2-3 ವಾರ ಆಯ್ತು. ಹಾಗಾಗಿ ಯಾರ್ದು ತಪ್ಪಾಗಿಲ್ಲ.
ಸೊ ಏನು ಸಮಸ್ಯೆ ಇಲ್ಲ. ಆದ್ರೆ ಅವ್ರು ಏನ್ ನೋಡ್ಕೋಬೇಕಪ್ಪ ಅಂತಂದ್ರೆ ಅವರ ಲಾಭ ಅಥವಾ ನಷ್ಟ ಐದರ್ ಪ್ರಾಫಿಟ್ ಆರ್ ಗೇನ್ 1,25,000 ಒಳಗಡೆ ಇದ್ರೆ ಮಾತ್ರ ಈ ಫಾರಂ ನ ಯೂಸ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ಬೇರೆ ಫಾರಂ ನ ಮಾಡಬೇಕು. ಆಯ್ತು, ನೀವು ಹೇಳಿದಾಗೆ ಏನೋ ತಪ್ಪಾಗಿದೆ ಅಂತಾನೆ ತಿಳ್ಕೊಳ್ಳೋಣ, ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ರಿವೈಸ್ ರಿಟರ್ನ್ ಅಂತ ಇದೆ, ಅದಕ್ಕೆ ನಿಮಗೆ ಮತ್ತೆ ಡಿಸೆಂಬರ್ ವರೆಗೂ ಕಾಲಾವಕಾಶ ಇದೆ. ಆ ಡಿಸೆಂಬರ್ ಒಳಗಡೆ ನೀವು ರಿವೈಸ್ ರಿಟರ್ನ್ ನ ಮಾಡ್ಕೊಳ್ಳಿ. ITR ಫಿಲ್ ವೇಳೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಮುಚ್ಚಿಡುವಂತ ಸಾಧ್ಯತೆಗಳಿರ್ತವೆ. ಬರೀ ಸಂಬಳ ಅಷ್ಟೇ ನನಗೆ ಬರ್ತಾ ಇದೆ ಅಂತ ಹೇಳಿ ಅಪ್ಲೈ ಮಾಡ್ತಾರೆ. ಬಟ್ ಅವರ ವ್ಯವಹಾರ ಅನಧಿಕೃತವಾಗಿರ್ತಕ್ಕಂಥ ವ್ಯವಹಾರಗಳು ನಡೀತಾ ಇರ್ಬೋದು. ಸಪೋಸ್ ಬೇರೆ ಯಾವುದಕ್ಕೋ ಒಂದು ಹೂಡಿಕೆ ಮಾಡಿ ಅದರ ಲಾಭ ತೆಗೆದುಕೊಂಡು ಅದನ್ನ ಮಾಹಿತಿ ಕೊಡದೇ ಇರ್ಬೋದು, ಅವರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರುತ್ತೆ. ಆ ಸಂದರ್ಭದಲ್ಲಿ ಅದು ಕಂಟಕ ಆಗುತ್ತೆ ಸರ್. ನೋಡಿ, ಈಗೆಲ್ಲ ಸಾಫ್ಟ್ವೇರ್ ಡ್ರಿವನ್, AI ಡ್ರಿವನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರಿವನ್ ಇದೆ. ಅದು ಕೂಡ ಆದಾಯ ತೆರಿಗೆ ಇಲಾಖೆ ಬಹಳಷ್ಟು ಅದನ್ನು ಅಳವಡಿಸಿಕೊಂಡಿದೆ. ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಆಗಿಲ್ಲ ಅಂತಂದ್ರೆ ನಾವು ITR ರಿಟರ್ನ್ ಫೈಲ್ ಮಾಡಕ್ ಆಗಲ್ಲ. ಇದು ಹಳೆ ವಿಚಾರ ಆಗೋಯ್ತು. ಹಾಗಾಗಿ ನೀವು ಮಾಡುವ ಎಲ್ಲಾ ವ್ಯವಹಾರಗಳು ಎಲ್ಲೋ ಒಂದು ಕಡೆ ಸ್ಟೋರ್ ಆಗ್ತಾ ಇದೆ. ಅದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ರಿಪೋರ್ಟ್ ಆಗ್ತಾ ಇದೆ. ಹೇಗೆ ರಿಪೋರ್ಟ್ ಆಗ್ತಾ ಇದೆ? ನಾವು 3 ಫಾರಂಗಳ ಮೂಲಕ ಹೇಳ್ಬೋದು. ಒಂದು 26AS ಅಂತ ಒಂದು, AAS ಅಂತ ಒಂದು, TAS ಅಂತ ಒಂದು, ಟ್ಯಾಕ್ಸ್ ಇನ್ಫಾರ್ಮೇಶನ್ ಸಿಸ್ಟಮ್. 26AS ಅಲ್ಲಿ ಏನಪ್ಪಾ ಅಂದ್ರೆ ನಮಗೆ ಯಾರ್ಯಾರು TDS ಮಾಡ್ತಾರೆ ಅದರೆಲ್ಲ ಆಗ್ತಾ ಕೂತ್ಕೊಳ್ತಾ ಹೋಗುತ್ತೆ. ಹಾಗಾದ್ರೆ ಏನ್ ಈ ಫಾರ್ಮ್ ಅಲ್ಲಿ ಏನ್ ಮಾಹಿತಿ ಬರುತ್ತೆ? ಮೊದಲನೇದಾಗಿ ನಿಮಗೆ ಸಂಬಳ ಬಂದ್ರೆ ಅದ್ರಲ್ಲಿ ಮಾಹಿತಿ ಬರುತ್ತೆ. ನೀವು ಪ್ರೊಫೆಷನಲ್ ಆಗಿದ್ರೆ ಯಾರಾದ್ರೂ ನಿಮಗೆ ಏನು ಪೇಮೆಂಟ್ ಮಾಡಿದಾಗ್ಲೇ TDS ಮಾಡಿದಾಗ್ಲೂ ಇದು ಬರುತ್ತೆ. ಮತ್ತು ನಿಮಗೆ ಬಡ್ಡಿ ಬಂದಾಗ ಎಲ್ಲಾ ಬ್ಯಾಂಕುಗಳಿಂದ ಯಾವುದೇ ರೀತಿ ಬಡ್ಡಿ ಇರ್ಬೋದು, ಡಿವಿಡೆಂಡ್ ಇರ್ಬೋದು, ನೀವು FD ಓಪನ್ ಮಾಡಿರ್ಬೋದು, ಕ್ಲೋಸ್ ಮಾಡಿರ್ಬೋದು, ಹೊಸದಾಗಿ ಮಾಡಿರ್ಬೋದು, ನೀವು ಕ್ಯಾಶ್ನ 2 ಲಕ್ಷದ ಮೇಲ್ಪಟ್ಟು ಕ್ಯಾಶ್ನ ಡೆಪಾಸಿಟ್ ಮಾಡಬಹುದು, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸು, ಫಾರಿನ್ ಟ್ರಾವೆಲ್ಲು, ನೀವು 50,000 ಅಲ್ಲ 1 ಲಕ್ಷದ ಮೇಲ್ಪಟ್ಟು ಯಾವುದೇ ವೆಹಿಕಲ್, 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ವ್ಯವಹಾರ ಮಾಡಿರ್ಬೋದು, 5 ಸ್ಟಾರ್ ಹೋಟೆಲ್ ಅಲ್ಲಿ ನೀವು ಬಿಲ್ ಪೇಮೆಂಟ್ ಮಾಡಿರ್ಬೋದು, ಫಾರಿನ್ ಟ್ರಾವೆಲ್ ಟೂರ್ಗೆ ಹೋಗಿರ್ಬೋದು, ಎಲ್ಲ ಅಥವಾ ಏರ್ ಟಿಕೆಟ್ ಪರ್ಚೇಸ್ ಮಾಡಿರ್ಬೋದು 1 ಲಕ್ಷದ ಮೇಲ್ಪಟ್ಟು, 1.5 ಲಕ್ಷದ ಮೇಲ್ಪಟ್ಟು ನೀವು ಟಿವಿ ಆ ತರ ಗ್ಯಾಜೆಟ್ಸ್ ಅನ್ನು ತೆಗೆದುಕೊಂಡಿರ್ಬೋದು, 2 ಲಕ್ಷದ ಮೇಲ್ಪಟ್ಟು ಗೋಲ್ಡ್ ನೀವು ತೆಗೆದುಕೊಂಡಿರ್ಬೋದು. ಈ ತರ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಿಮಗೆ ಅರಿವಿಲ್ದಂಗೆ ನೀವು ಪ್ಯಾನ್ ನಂಬರ್ನ ಕೊಟ್ಬಿಟ್ಟಿದ್ದೀರಾ. ಹಾಗಾಗಿ ಇವೆಲ್ಲವೂ ಬಂದು ಇನ್ಕಮ್ ಟ್ಯಾಕ್ಸ್ಗೆ ಬಂದು ಕೂತ್ಕೊಳ್ಳುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳ್ಬೋದಪ್ಪ ಅಂತಂದ್ರೆ, ಈ ಮುಂಚೆ ಏನಾಗ್ತಿತ್ತಪ್ಪ ಅಂತಂದ್ರೆ ನಾವು ಬಾಡಿಗೆ ಕಟ್ತಾ ಇದ್ವಿ, HRA ಅಂತ ಕ್ಲೇಮ್ ಮಾಡ್ತಾ ಇದ್ವಿ. ಆ HRA ಕ್ಲೇಮ್ ಮಾಡಿದಾಗ ಏನಪ್ಪಾ ಅಂತಂದ್ರೆ ಬಾಡಿಗೆ ರಿಸೀಟ್ ತಗೊಂಡು ಹೋಗ್ತಾ ಇದ್ವಿ, ಕ್ಲೇಮ್ ಮಾಡ್ಬಿಡ್ತಾ ಇದ್ವಿ. ಈಗಲ್ಲ, ಇತ್ತೀಚೆಗೆ ಏನಾಗಿದೆಪ್ಪ ಅಂತಂದ್ರೆ ನಿಮ್ಮ ಮನೆ ಓನರ್ದು ಆಧಾರ್ ನಂಬರು ಅಥವಾ ಪ್ಯಾನ್ ನಂಬರ್ನ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. 10,000 ಮೇಲ್ಪಟ್ಟು ನೀವು ಬಾಡಿಗೆ ಕೊಟ್ಟಾಗ ಅದು ಕೂಡ TAS ಅಲ್ಲಿ ಬಂದು ಕುತ್ಕೊಳ್ಳುತ್ತೆ. ನೀವು ಮಾಡುವ ಷೇರು ಮಾರುಕಟ್ಟೆ ವ್ಯವಹಾರಗಳಿರ್ಬೋದು, ಎಲ್ಲವೂ ಬಂದು TAS, AS, ಈ 26AS ಅಲ್ಲಿ ಬಂದು ಕುತ್ಕೊಂಡ್ಬಿಡುತ್ತೆ. ಮನೆ ಮಾರಾಟ, ಇನ್ನು ಕೆಲವರು ಬಹಳ ತೆರಿಗೆ ಸೋರಿಕೆ ಎಲ್ಲ ಆಗ್ತಿತ್ತಪ್ಪ ಅಂದ್ರೆ 50 ಲಕ್ಷದ ಮೇಲ್ಪಟ್ಟು ಮನೆ ಮಾರಾಟ, ಮನೆ ಖರೀದಿ ಸಂಬಂಧದಲ್ಲಿ ತೆರಿಗೆ ಸೋರಿಕೆ ಆಗ್ತಾ ಇತ್ತು. ಅದನ್ನು ಕೂಡ TDS ತಂದುಬಿಟ್ರು. ಮತ್ತು ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ TDS ಅಪ್ಲಿಕಬಲ್ 50 ಲಕ್ಷದ ಮೇಲ್ಪಟ್ಟು ಮನೆ ಮಾರಾಟ, ಸೈಟ್ ಮಾರಾಟ ಆದಾಗ. ಆದ್ರೆ 30 ಲಕ್ಷದ ಮೇಲ್ಪಟ್ಟಿದ್ರು ಕೂಡ ನೀವು ಪ್ಯಾನ್ ನಮೂದಿಸಬೇಕು ಅಂತ ಹೊಸ ಕಾನೂನು ತಂದ್ರು. ಹಾಗಾಗಿ ಆದಾಯ ತೆರಿಗೆ ಇಲಾಖೆಗೆ ಎಲ್ಲಾ ಮೂಲಗಳಿಂದ ಮಾಹಿತಿ ಹೋಗ್ತಾ ಕೂತ್ಕೊಳ್ತಾ ಇದೆ. ಹಾಗಾಗಿ ನೀವು ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀವು ಏನಪ್ಪಾ ಅಂತಂದ್ರೆ ನೀವು ಮಾಡುವ ಎಲ್ಲಾ ಆದಾಯಕ್ಕೆ ತೆರಿಗೆ ಕಟ್ಟಬೇಕಾ? ಇಲ್ಲ, ನಿಮಗೆ ಆದಾಯ ಇದ್ರೆ ಮಾತ್ರ ತೆರಿಗೆ ಕಟ್ಟಬೇಕು. ನೀವು ಬರುವ ಒಟ್ಟು ಆದಾಯ ಖರ್ಚನ್ನ ಕಳೀರಿ, ಮಿಕ್ಕಿದ್ದಕ್ಕೆ ತೆರಿಗೆ ಕಟ್ಟಿ. ಆಮೇಲೆ ಈ ಹಿಂದಿನ ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಬಹಳಷ್ಟು ಕಡಿಮೆ ಮಾಡಿದ್ದಾರೆ ತೆರಿಗೆ ದರಗಳು. ಹಾಗಾಗಿ ನೀವು ಮಾಹಿತಿ ಕೊಟ್ರೆ ನಿಮಗೇನು ಸಮಸ್ಯೆ ಇಲ್ಲ. ಅವ್ರಿಗೆ ಗೊತ್ತಾಗಲ್ಲ ಅಂತ ನೀವು ಮುಚ್ಚಿಟ್ಕೊಂಡ್ರೆ ಆತರ ನೀವು ಹೆಚ್ಚಿನ ಸಮಸ್ಯೆಗೆ ಒಳಗಾಗ್ತೀರಿ. ಹಾಗಾದ್ರೆ ವಿದ್ಯಾವಂತರು ಇದೆಲ್ಲ ಮಾಡ್ತಾರೆ, ತಾವ್ ಹೇಳ್ದಂಗೆ ಪರ್ಚೇಸ್ ಮಾಡ್ತಾರೆ. 1 ಲಕ್ಷ, 1 ಲಕ್ಷ, 25 ಲಕ್ಷ ಈ ರೀತಿ ಎಲ್ಲ ಪರ್ಚೇಸ್ ಮಾಡೋದಂತರು ಇರ್ತಾರೆ, ಮಧ್ಯಮ ವರ್ಗದವರು. ಅವ್ರಿಗೆ ಗೊತ್ತಾಗಲ್ಲ ಇದೆಲ್ಲ ಕೂಡ. ಅವ್ರಿಗೆ ಇರೋದು ಸಮಸ್ಯೆ ಆಗುತ್ತೆ. ಅವರಿಗೆ ಆದಾಯ ಇದ್ರೇನೆ ಖರ್ಚು ಮಾಡಕ್ ಸಾಧ್ಯ. ಹಾಗಾಗಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ತೀರಾ ಸಣ್ಣ ಪುಟ್ಟದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಉದಾಹರಣೆಗೆ ಈ ವರ್ಷದಿಂದ ಅಂದ್ರೆ 2025-26ನೇ ವರ್ಷಕ್ಕೆ ನಿಮಗೆ 12 ಲಕ್ಷ ಆದಾಯ ಇದ್ರೆ ನೀವೇನು ತೆರಿಗೆ ಕಟ್ಟಲ್ಲ. ಹಾಗಾಗಿ ನಿಮ್ಮ ಒಟ್ಟು ವಹಿವಾಟು ನೋಡಿದಾಗ ಅವರಿಗೆ ತುಂಬಾ ಸ್ವಲ್ಪ 5-6 ಲಕ್ಷ, ಒಂದು 50,000 ಕ್ಯಾಶ್ ಹಾಕಿದ್ದೀರಾ, ಎಲ್ಲೋ ಒಂದ್ ಕಡೆ 1 ಲಕ್ಷದ್ದೇನೋ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಎಲ್ಲಾ ಸೇರಿದ್ರೆ 10 ಲಕ್ಷದ ಒಳಗಡೆ ವಹಿವಾಟಿದೆ ಅಂದಾಗ ಅವ್ರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಆದ್ರೆ ಒಂದು 30 ಲಕ್ಷ, 50 ಲಕ್ಷ, 50 ಲಕ್ಷದ ಮೇಲ್ಪಟ್ಟು ಅವ್ರಿಗೊಂದು ಅನುಮಾನ ಬರುತ್ತೆ. ಯಾಕೆಂತಂದ್ರೆ ಇದನ್ನ ಮನುಷ್ಯರು ಮಾಡೋದಿಲ್ಲ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರ್ಮುಟೇಷನ್ ಕಾಂಪಿಟೇಷನ್ ಅಂತ ಹಾಕಿರ್ತೀವಿ. ಈ ತರ ಇದ್ರೆ ಇದನ್ನು ನೀವು ಸೆಲೆಕ್ಟ್ ಮಾಡಿ ಅಂತ. ಹಾಗಾಗಿ ಕಂಪ್ಯೂಟರ್ ಏನ್ ಮಾಡುತ್ತಪ್ಪ ಅಂತಂದ್ರೆ, ಕೆಲವ್ರು ಏನ್ ಮಾಡ್ತಾರೆ, ಹ್ಯೂಜ್ TDS ಅಮೌಂಟ್ ಇರುತ್ತೆ, ಅದನ್ನ ಕ್ಲೇಮ್ ಮಾಡೋದಿಲ್ಲ. ಅವಾಗ ಅನುಮಾನ ಬರುತ್ತೆ, ಯಾಕೆ ಈ ವ್ಯಕ್ತಿ ಹತ್ರ 1 ಲಕ್ಷ TDS ಇದೆ, ರಿಟರ್ನ್ ಫೈಲ್ ಮಾಡಿಲ್ಲ, ಅವ್ರಿಗೊಂದು ನೋಟಿಸ್ ಕೊಡಿ ಅಂತ ಹೇಳ್ತಾರೆ. ಅಥವಾ ಫಾರಿನ್ ಟ್ರಾವೆಲ್ ಜಾಸ್ತಿ ಆಗಿರುತ್ತೆ, ರಿಟರ್ನೇ ಫೈಲ್ ಮಾಡಿರೋದಿಲ್ಲ, ಗೋಲ್ಡ್ ಪರ್ಚೇಸ್ ಇರುತ್ತೆ, ಅಥವಾ ಕ್ಯಾಶ್ ಡೆಪಾಸಿಟ್ ಬ್ಯಾಂಕಿಗೆ ಇರುತ್ತೆ. ಆ ತರ ಸಂದರ್ಭಗಳಲ್ಲಿ ಅವ್ರು ನೋಟಿಸ್ ಕೊಡ್ತಾ ಹೋಗ್ತಾರೆ. ಈ ITR ಫಾರ್ಮ್ಸ್ ಏನ್ ಬದಲಾವಣೆ ಮಾಡಿದ್ದಾರೆ, ಅದ್ರಲ್ಲಿ ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಈ ಹಿಂದೆ ನಾವು HRA ಕ್ಲೇಮ್ ಮಾಡಿದ್ರೆ ಬರೀ HRA ಅಂತ ಹಾಕ್ತಾ ಇದ್ವಿ. ಆಮೇಲಿಂದ ಮೆಡಿಕಲ್ ಇನ್ಶೂರೆನ್ಸು, ATC ಅಂತಂದ್ರೆ ಇನ್ಶೂರೆನ್ಸು, ಆಮೇಲೆ ನಾವು ಏನಾದ್ರು ಮೆಡಿಕಲ್ ಏನೋ ಮಕ್ಕಳಿಗೆ ಏನು ಟ್ಯೂಷನ್ ಫೀ ಅಂತ ಕೊಡ್ತಾ ಇದ್ವಿ, PPF ಅಕೌಂಟ್ ಕೊಡ್ತಾ ಇದ್ವಿ, ಆಮೇಲಿಂದ ಎಜುಕೇಶನ್ ಲೋನ್ ಮೇಲೆ ಕೊಡ್ತಾ ಇದ್ವಿ. ಈ ತರದ್ದನ್ನೆಲ್ಲ ನಾವು ಸೆಕ್ಷನ್ ಹಾಕ್ಬಿಟ್ಟು ಮೆನ್ಷನ್ ಮಾಡ್ಬಿಟ್ಟು ಅಲ್ಲಿ ಕ್ಲೋಸ್ ಮಾಡ್ತಾ ಇದ್ವಿ. ಆದ್ರೆ ಈಗ ಬರುವ ಹೊಸ ಫಾರ್ಮ್ಸ್ ಅಲ್ಲಿ ಹಂಗಿಲ್ಲ. ನೀವು ಬಹಳಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಬೇಕು. ಉದಾಹರಣೆಗೆ HRA ಅಂದ್ರೇನು, ಬರೀ HRA ಅಂತ ಬರೆಯಕ್ಕಿಲ್ಲ. ಓನರ್ ಹೆಸರೇನು, ಅವ್ರ ಪ್ಯಾನ್ ನಂಬರ್ ಏನು, ಮನೆ ಅಡ್ರೆಸ್ ಏನು, ಅದೆಲ್ಲವನ್ನು ಮಾಹಿತಿ ಕೊಡಬೇಕು. ATC ಅಂತಂದ್ರೆ PPF ಅಂದ್ರೆ ಅಕೌಂಟ್ ನಂಬರ್ ಎಲ್ಲಿದೆ, ಯಾವ ಬ್ರಾಂಚ್ ಅಲ್ಲಿ ಇದೆ, ಎಲ್ಲವನ್ನೂ ಕೊಡಬೇಕು. ಮೆಡಿಕಲ್ ಇನ್ಶೂರೆನ್ಸು, ಯಾವ ಇನ್ಶೂರೆನ್ಸ್ ತಗೊಂಡಿದ್ದೀರಾ, ಇನ್ಶೂರೆನ್ಸ್ ನಂಬರ್ ಏನು, ಯಾರ ಹೆಸರು ತಗೊಂಡಿದ್ದೀರಾ. ಯಾಕೆಂದ್ರೆ ನಮಗ್ ತಿಳಿದಂಗೆ ಬೇರೆಯವರೆಲ್ಲ ಏನಪ್ಪಾ ಅಂತಂದ್ರೆ, ಇರುವಂತಹ ಎಲ್ಲಾ ಸೆಕ್ಷನ್ ಅಲ್ಲೂ ಎಕ್ಸಾಮ್ಷನ್ ಕ್ಲೇಮ್ ಮಾಡಿ ರಿಫಂಡ್ ತಗೋತಾ ಇದ್ರು. ಬಹಳಷ್ಟು ಜನ ಬಂದು ನನ್ನ ಹತ್ರ ಜಗಳ ಆಡ್ತಾ ಇದ್ರು, ಸರ್ ಆಡಿಟರ್ ಹತ್ರ ಎಲ್ಲ ರಿಫಂಡ್ ಕೊಡಿಸ್ತಾರೆ, ನೀವ್ ಯಾಕೆ ಕೊಡ್ಸೋದಿಲ್ಲ ಅಂತ. ನಮ್ಗೆ ಅರ್ಥ ಆಗ್ತಾ ಇದ್ದಿಲ್ಲ, ಅದು ಹೆಂಗ್ ರಿಫಂಡ್ ಕೊಡ್ಸಕ್ಕಾಗತ್ತೆ, ಯಾಕಂದ್ರೆ ಕಾನೂನು ನನಗೂ ಒಂದೇ, ಅವ್ರಿಗೆ ಒಂದೇ. ಆಮೇಲೆ ನೋಡಿದಾಗ ಏನಪ್ಪಾ ಅಂತಂದ್ರೆ, ಫೇಕ್ ಎಕ್ಸಂಪ್ಷನ್ಸ್ ನ, ತೆರಿಗೆ ವಿನಾಯಿತಿಗಳನ್ನ ಕ್ಲೇಮ್ ಮಾಡ್ತಾ ಇದ್ರು. ಅವಾಗ ಇನ್ಕಮ್ ಟ್ಯಾಕ್ಸ್ ಹತ್ರ ಆ ರೀತಿಯ ಒಂದು ವ್ಯವಸ್ಥೆ ಇದ್ದಿಲ್ಲ ಅವರಿಗೆ ಕಂಡುಹಿಡಿಯೋದಕ್ಕೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬದಲಾದ ಪರಿಸ್ಥಿತಿಗಳಲ್ಲಿ ಅವ್ರ ಹತ್ರ ಬಹಳಷ್ಟು ವ್ಯವಸ್ಥೆ ಇದೆ. ಹಾಗಾಗಿ ನಿಮ್ಮ ಮೂಲಕ್ಕೆ ಖಂಡಿತವಾಗೂ ಸಮಸ್ಯೆ ಆಗುತ್ತೆ. ಹಾಗಾಗಿ ದಯವಿಟ್ಟು ತಪ್ಪು ತೆರಿಗೆ ವಿನಾಯಿತಿಗಳನ್ನ ಕ್ಲೇಮ್ ಮಾಡ್ಬಿಡಿ. ಯಾಕಂತಂದ್ರೆ ನೀವು ಟ್ಯಾಕ್ಸ್ ಕಟ್ಟೋದು ಕಡಿಮೆ ಇದೆ, ದರ ಮತ್ತು ಸ್ತರಗಳ ಬದಲಾವಣೆ ಆಗಿದೆ. ನೀವು ವಿದೇಶಗಳಲ್ಲಿ ಹೋಲಿಕೆ ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ಅತ್ಯಂತ ಕಡಿಮೆ. ನೀವು ಜರ್ಮನಿ, ಅಮೆರಿಕ ಇರ್ಬೋದು, ಆಸ್ಟ್ರೇಲಿಯಾದಲ್ಲಿ 50%ಕ್ಕಿಂತ ಜಾಸ್ತಿ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ. ನಮ್ಮಲ್ಲಿ ಇದು ಸುಮಾರು 18ರಿಂದ 20% ಬರುತ್ತೆ. ಆಮೇಲೆ ನಮಗೂ ಕೂಡ ಡಿಡಕ್ಷನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ತಪ್ಪು ಒಂದು ಇಂಟೆನ್ಷನ್ ಇಲ್ಲಿ ಅಂದ್ರೆ ನೀವು ಬೇಕಾಗಿ ತಪ್ಪುಗಳನ್ನು ಮಾಡೋದು, ಇನ್ನೊಂದು ಗೊತ್ತಿಲ್ಲದೆ ತಪ್ಪು ಮಾಡೋದು. ಗೊತ್ತಿಲ್ಲದೆ ತಪ್ಪು ಸರಿಪಡಿಸ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ. ಗೊತ್ತಾಗಿ ಬೇಕಂತಲೇ ತಪ್ಪು ಮಾಡಿದಾಗ ನಿಮ್ಮ ಮನೆ ಬಾಗಿಲು ಆದಾಯ ತೆರಿಗೆ ಇಲಾಖೆಗಳು ತಟ್ಟೋದು ಖಂಡಿತವಾಗಿ.